ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೃತ್ಯು ದೇವತೆ ಅಪ್ಪ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಈಗ ಎಲ್ಲರನ್ನೂ ಒಟ್ಟಿಗೆ ನೋಡಿ 1 ಸೆಕೆಂಡ್ ನಾನು ಸೆಟ್ಗೆ ಹೋಗ್ಬಿಟ್ಟು ವಾಪಸ್ ಬಂದೆ. ಆ್ಯಕ್ಷನ್ ಕಟ್ಟು ಕ್ಯಾಮ್ರಾನೂ ಇದೆ, ಆ್ಯಕ್ಷನ್ ಕಟ್ ಒಂದಿಲ್ಲ. ಯಾಕಂದರೆ ಮೊದಲನೇ ದಿನ ನಾನು ಸರ್ನ ಭೇಟಿ ಮಾಡಿದಾಗ ನಾನು ಸ್ಕ್ರಿಪ್ಟನ್ನ ನಾನು ಕೇಳಿದಾಗ ನಾನು ಅವ್ರ ಹತ್ರ ಕೇಳಿರೋದು ಫಸ್ಟ್ ಕ್ವೆಶನ್ನು, ಸರ್ ಯಾವಾಗಿಂದ ಶೂಟ್ ಸ್ಟಾರ್ಟ್ ಮಾಡ್ತೀರಾ? ಯಾಕಂತಂದರೆ ನನಗೆ ಇದು ಮೊದಲನೇ ಚಿತ್ರ ಅಲ್ಲ ನನಗೆ, ಮಹಿಳಾ ಪ್ರಧಾನ ಚಿತ್ರ. ಯಾಕಂದರೆ ನಾನು ಹಿಂದೆ ಕೂಡ ನಾನು ಸಹಾರ ಅನ್ನೋ ಒಂದು ಮಹಿಳಾ ಪ್ರಧಾನ ಚಿತ್ರನ ಮಾಡಿದ್ದೆ. ಸೊ ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು, ಹೇಗೆ ನಾವು ಫಸ್ಟ್ ಶಾರ್ಟಿಂದ ಹಿಡಿದು ಲಾಸ್ಟ್ ಶಾರ್ಟ್ ತನಕನೂ ನಾನು ಇರ್ತೀನಿ ಸಿನಿಮಾದಲ್ಲಿ. ಅಂತಂದರೆ ನನ್ನ ಡೆಡಿಕೇಶನ್ನು ಈ ಚಿತ್ರಕ್ಕೆ 100:100 ಇರಬೇಕು, ಫುಲ್ಲು 1 ಮಾರ್ಕ್ಸನ್ನು ಬಿಡಬಾರ್ದು. ಸೊ ನಾನು ಡೆಡಿಕೇಶನ್ ಹಾಕ್ತೀನಿ ನಾನು ಅವ್ರಿಗೆ ಭರವಸೆ ಕೊಟ್ಟೆ, ಸರ್ ಅದನ್ನು ನಂಬ್ಕೊಂಡ್ರು. ಸೊ ನಾನು ನಿಮ್ಮ ಕನಸಿನ ಪಾತ್ರಕ್ಕೆ ನಾನು 100ಗೆ 10% ಆದರೂ ಮ್ಯಾಚ್ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ನನ್ನ ಪಾತ್ರದ ಹೆಸರು ಆರತಿ ಅಂತ. ಆರತಿ ಅವಳ ಬಿಹೇವಿಯರ್ ಹೆಂಗಿರುತ್ತೆ ಅಂತಂದರೆ, ಅವಳು ತುಂಬ ಮುಗ್ಧತೆ ಇರೋವಂಥ ಒಂದು ಹುಡುಗಿ. ಯಾವಾಗ ಒಂದು ಹುಡುಗಿನ ನೀವು ಕೆಣಕಿದ್ರೆ ಆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋವಂಥ ಒಂದು ಟ್ರಾನ್ಸಿಷನ್ ಬರುತ್ತಲ್ಲ, ಆ ಟ್ರಾನ್ಸಿಷನಲ್ಲಿ ಇರೋವಂತಹ ಒಂದು ಪಾತ್ರ. ನಾನು ಎಕ್ಸ್ಟ್ರೀಮ್ ಲೆವೆಲ್, ಇವಾಗ ನಾರ್ಮಲಾಗಿ ನಾವು ಇವಾಗ ಹೆಂಗಿರ್ತೀವಿ, ಈಗ ಆಲ್ ಆಫ್ ಎ ಸಡನ್ ಏನಾದರೂ ನಮಗೆ ಡಿಸ್ಟ್ರಾಕ್ಷನ್ ದೊಡ್ಡದೇನಾದರೂ ಅನಾಹುತ ಆಗೋ ಚಾನ್ಸಸ್ ಬಂದರೆ ಯಾವ ರೀತಿ ಅದನ್ನು ಅವಳು ಚೇಂಜ್ ಮಾಡ್ಕೋತಾಳೆ, ಬಿಹೇವಿಯರ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ನಾನು ಫೈಟಿಂಗ್ ಕೂಡ ಮಾಡಿದ್ದೀನಿ ಸಿನಿಮಾದಲ್ಲಿ. ಸೊ ಅಲ್ಟಿಮೇಟ್ ಶಿವ್ ಸರ್ಗೆ ನಾನು ನೆನಪಿಸ್ಕೊತೀನಿ. ಸೊ ತುಂಬ ಅದ್ಭುತವಾಗಿ ಬಂದಿದೆ ನನ್ನ ಫೈಟಿಂಗ್ ಸೀಕ್ವೆನ್ಸು. ಹಾಗೆ ನಮ್ಮ DOP ಸರ್ ಅನಿ ಸರು ತುಂಬ ಅಚ್ಚುಕಟ್ಟಾಗಿ ನಮ್ಮನ್ನೆಲ್ಲರನ್ನೂ ತೋರಿಸಿದ್ದಾರೆ. ಆ್ಯಂಡ್ ದ ಪೇಷನ್ಸ್, ಅವ್ರಿಗಿರೋಂಥ ಪೇಷನ್ಸು ಮತ್ತು ಚಿಟ್ಟಾ ಸರು ಅಷ್ಟೇ, ಇಬ್ಬರು ನಿಂತ್ಕೊಂಡು. ಯಾಕಂತಂದರೆ ಬಿಕಾಸ್ ದ ಕ್ಯಾಮ್ರಾ ಲೆನ್ಸ್ ಇಸ್ ಡಿಫ್ರೆಂಟ್. ನಾನು ಇಷ್ಟು ದಿನ ಮಾಡೇ ಇರಲಿಲ್ಲ, ನಾನು ಆ ಥರ ಲೆನ್ಸ್ನ ನಾನು ಫೇಸ್ ಮಾಡಿರಲಿಲ್ಲ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆ ಥರ ಒಂದು ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡಿರೋದಕ್ಕೆ. ಹಾಗೆ ದೇವು ಸರ್ ಕೂಡ ಅಷ್ಟೇ, ಪ್ರತಿಯೊಂದರಲ್ಲೂ ನಮಗೆ ನಿಂತು ಬಂದು ಹೇಳಿ ಪಾತ್ರನ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹತ್ರ ಕೆಲಸನ ತೊಗೊತಾ ಇದ್ರು ನೀಟಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ದೇವು ಸರ್, ಅವ್ರಿಗೂ ಅಷ್ಟೇ. ಹಾಗೆ ನಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ನಿರ್ಮಾಪಕರು, ಹಾಗೆ ಅನ್ನದಾತರು ಫಸ್ಟ್ ಆಫ್ ಆಲು. ಮತ್ತು ಯಾವುದೇ ರೀತಿ ಒಂದರಲ್ಲೂ ಕುಂದುಕೊರತೆ ಇಲ್ಲದೆ ಇರೋ ರೀತಿಲಿ ನಮ್ಮನ್ನು ತುಂಬ ಚೆನ್ನಾಗಿ ಅವರ ಫ್ಯಾಮಿಲಿ ಥರನೇ ನಮ್ಮನ್ನು ನೋಡ್ಕೊಂಡಿದ್ದಾರೆ. ನಾವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾನು ಸೂರ್ಯನೇ ನೋಡಿಲ್ಲ ಸರ್ ಕಂಟಿನ್ಯೂಸ್ ಆಗಿ 6 ದಿನ. ನೈಟ್ ಶೆಡ್ಯೂಲ್ ಇರ್ತಾಯಿತ್ತು ನಮಗೆ. 7 ಗಂಟೆಗೆ ನಾವು ನೈಟ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಬರ್ತಾಯಿದ್ದು ನಾವು 6 ಗಂಟೆಗೆ ಪ್ಯಾಕಪ್ ಆದ ಕಾಡೊಳಗಡೆ ಹೋಗಬೇಕಿತ್ತು. ನಾವು 2 ಕಿಲೋಮೀಟರ್ಸ್ ಹೈಕ್ ಮಾಡ್ಕೊಂಡು ಹೋಗಬೇಕಿತ್ತು. ವಾಪಸ್ ಬರಬೇಕಾದ್ರೆ ಸಂಜೆನ ಏನು ತಲೆ ಕೆಟ್ಟೋಗ್ತಾಯಿತ್ತು. ಬಟ್ ಅಲ್ಲಿದ್ದಿದ್ದು ಎನರ್ಜಿ, ಅವರು ನಮಗೆ ಕೊಡ್ತಾ ಇದ್ದಿದ್ದು ಪ್ರೋತ್ಸಾಹದಿಂದ ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ನಾವು ಇವತ್ತು ನೋಡ್ಬೋದು. ಸೊ ಅದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ. ಮತ್ತು ಡಾನ್ಸ್ ಅಷ್ಟೇ, ರಾಘು ಸರ್ನ ನೆನಪಿಸ್ಕೊತೀನಿ. ಒಂದು ಒಳ್ಳೆ ಪವರ್ಫುಲ್ ಪರ್ಫಾರ್ಮೆನ್ಸನ್ನ ನಮ್ಮ ಹತ್ರ ತೊಗೊಂಡಿದ್ದಾರೆ. ನಮಗೆ ಪ್ರಾಕ್ಟೀಸ್ ಮಾಡಿಸಿದ್ರು ಆ್ಯಕ್ಚುಲಿ 1 ದಿನ ಬಂದು. ಸೊ ಅದು ಕೂಡ ಚೆನ್ನಾಗಿ ಬಂದಿದೆ. ಮತ್ತು ವಿನಯ ಪ್ರಸಾದ್ ಮೇಡಮ್ನ ಅವ್ರನ್ನ ತುಂಬ ಇಷ್ಟಪಡೋ ಅಂಥ ಒಂದು ಆಫ್ ಸ್ಕ್ರೀನ್ ಆ್ಯಂಡ್ ಆನ್ ಸ್ಕ್ರೀನ್ ಅವರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಯಾಕಂತಂದರೆ ಅವರು ಕ್ಯಾರೆಕ್ಟರಲ್ಲಿ ಇದ್ದಾಗಲೂ ಹೇಗಿರ್ತಾರೆ, ಕ್ಯಾರೆಕ್ಟರ್ ಇಲ್ಲದೆ ಇದ್ದಾಗ ಶಿ ಈಸ್ ವೆರಿ ನೈವ್, ಶಿ ಈಸ್ ವೆರಿ ವಾರ್ಮ್ ಪರ್ಸನ್. ನಾನು ಐ ಥಿಂಕ್ ಅವ್ರ ಹತ್ರ ನಾನು ತುಂಬ ಕಲ್ತಿದ್ದೀನಿ. ಅವ್ರ ಜೊತೆ ನಾನು ಸ್ಕ್ರೀನ್ನ ಶೇರ್ ಮಾಡಿದ್ದೀನಿ ಅನ್ನೋಕ್ಕೆ. ನಂದು ಕ್ಯಾರೆಕ್ಟರ್ ಇಲ್ಲ ಅಂದಿದ್ರು ನಾನು ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೆ, ಅಂದರೆ ಅವ್ರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅವ್ರ ಹತ್ರ ಕಲಿಯೋದು ತುಂಬ ಇದೆ. ನಾನು ತುಂಬ ಚಿಕ್ಕವಳು ಅವ್ರ ಎದುರುಗಡೆಗೆ. ಸೊ ಅದೊಂದು ನನಗೆ ಹೆಮ್ಮೆ ಇದೆ, ನಾನು ನಿಮ್ಮ ಜೊತೆಗೆ ಕೆಲಸ ಮಾಡಿದ್ದೀನಿ ಅಂತ. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಜೊತೆ ಒಟ್ಟಿಗೆ ಟ್ರಾವೆಲ್ ಮಾಡಿರೋಂತಹ ಪವನ್ ಅವರು ಅಷ್ಟೇ, ತುಂಬ ಚೆನ್ನಾಗಿ ನೀವು ಮಾಡಿದ್ದೀರಾ ನಿಮ್ಮ ಕ್ಯಾರೆಕ್ಟರ್ನ. ಹಾಗೆ ಡಯಾನಾ ಅವರು ಮತ್ತು ಹಿಮಾ ಅವರು ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಸ್ಕ್ರೀನ್ ಮೇಲೆ. ಯಾಕಂತಂದರೆ ಅವ್ರ ಜೊತೆ ನಾನು ನಂಗೆ ಡಯಾನಾ ಜೊತೆ ಜಾಸ್ತಿ ಇತ್ತು ಸೀನು. ಸೊ ನಾನು ಅವಳು ಇವಾಗ ಫ್ರೆಂಡ್ಸೇ ಆಗ್ಬಿಟ್ಟಿದ್ವಿ. ಸೊ ಅದರಲ್ಲಿ ಏನೂ ಇಲ್ಲ. ಆ್ಯಂಡ್ ಹಿಮಾ ಅವರು ಅಷ್ಟೇ, ನಿಮಗೆ ಗೊತ್ತು ಎಷ್ಟೊತ್ತು ಮಾತಾಡ್ತಾರೆ ಅಂತ. ಬಟ್ ಇಟ್ಸ್ ಫೈ ತುಂಬ
ಚೆನ್ನಾಗಿ ಎಲ್ಲರ ಜೊತೆನೂ ಇಡೀ ಸೆಟ್ಟಲ್ಲಿ ಅವರಿದ್ರೇ ನಮಗೆ ಖುಷಿ. ಯಾಕಂತಂದರೆ ಅವ್ರು ಅಷ್ಟು ಎಲ್ಲರನ್ನೂ ನಗಿಸ್ಕೊಂಡು ಕಾಮಿಡಿ ಮಾಡಿಕೊಂಡು ಇರ್ತಾಯಿದ್ರು. ಅವ್ರಿಗೂ ಅಷ್ಟೇ, ಅವ್ರ ಜೊತೆನೂ ಇದ್ದು ನಂಗೆ ತುಂಬ ಖುಷಿ ಆಯಿತು. ಹಾಗೆ ಮಾಹಿನ್ ಸರ್ ಅವರು ಅಷ್ಟೇ, ಮತ್ತು ಸೂರ್ಯ ಸರ್ ಅವರು ಅಷ್ಟೇ. ಅವರು ಅಷ್ಟೇ, ಅವ್ರ ಜೊತೆಗೆ ನನ್ನ ಕಾಂಬಿನೇಷನ್ ಇರಬೇಕಾದ್ರೂ ಅಷ್ಟೇ ನಾವು ಒಂದು ತುಂಬ ಫ್ರೆಂಡ್ಲಿಯಾಗಿ ಕಾನ್ವರ್ಸೇಷನಿಂದ ನಮ್ಮ ಕ್ಯಾರೆಕ್ಟರ್ಗಳೆಲ್ಲ ಹಾಗೆ ಇನ್ವಾಲ್ವ್ಮೆಂಟಿಂದ ತುಂಬ ಚೆನ್ನಾಗಿ ಬಂದಿದೆ. ಸೊ ಐ ಥಿಂಕ್ ಮೃತ್ಯುದೇವತೆ ಅನ್ನೋ ಈ ಸಿನಿಮಾ ಇನ್ನೇನೋ ಆದಷ್ಟು ಬೇಗ ಎಲ್ಲ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗುತ್ತೆ. ಮೊದಲನೇದಾಗಿ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಆದಷ್ಟು ಜನಗಳು ನೀವೇನೇನಿದ್ದೀರಾ ಥಿಯೇಟರ್ಗೆ ಬಂದು ನಮ್ಮ ಕನ್ನಡ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ನವೀನ್ ಸರ್, ನಿಮಗೆ ಖಂಡಿತವಾಗ್ಲೂ ನೀವು ಬರೆದಿರೋಂತಹ ರಚನೆ ಮಾಡಿರೋಂತಹ ಸಾಹಿತ್ಯ ನಮ್ಮ ಸಾಂಗಿಗೆ ಐ ಥಿಂಕ್ ಖಂಡಿತವಾಗ್ಲೂ ಆ ದೇವಿ ಶಾರದಾಂಬೆ ನಿಮ್ಮ ಮೇಲೆ ಖಂಡಿತವಾಗ್ಲೂ ಬ್ಲೆಸ್ಸಿಂಗ್ಸ್ ಇರೋದ್ರಿಂದನೇ ಆ ಥರ ನೀವು ಪದಗಳನ್ನ ಕೊಟ್ಟು ನೀವು ಸಾಂಗನ್ನು ಮಾಡಿಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಪ್ಲೀಸ್ ಎಲ್ರೂ ಆದಷ್ಟು ನಮ್ಮ ಕೆಲಸಗಳನ್ನು ನೀವು ಶೇರ್ ಮಾಡಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ.